ಇಂಗ್ಲಿಷ್ ಮೀಡಿಯಂ ಬಾರೋ ನಂದೇ ಕನ್ನಡ ಸ್ಟೇಡಿಯಂ. ನೀವು ಡೈಲಾಗ್ಸ್ಗಳನ್ನ ಸಿನಿಮಾಗೆ ಬರ್ತಿದ್ದೀರಾ, ಬಟ್ ಆದರೆ ನಿಮ್ಮ ಕ್ಲೋಸ್ ಫ್ರೆಂಡ್ಸ್ಗಳಿಗೆ ಅಥವಾ ನಿಮ್ಮ ದೋಸ್ತಗಳಿಗೆ ಏನಾದ್ರೂ ಡೈಲಾಗ್ ಬರೆಯುವಂಥ ಸನ್ನಿವೇಶ ಯಾವಾಗ್ಲಾದ್ರು ಸಿನಿಮಾ ಇಂಡಸ್ಟ್ರಿಗೆ ಬರೋದಕ್ಕಿಂತ ಮುಂಚೆ ಯಾವಾಗ್ಲಾದ್ರು ಆ ಸೌಭಾಗ್ಯ ಸಿಕ್ಕಿತ್ತ ನಿಮಗೆ? ಹೌದು ಬರೀತಿದ್ವಿ ತುಂಬ. ಆವಾಗೇನು ನಾವು ಸುಮ್ಮನೆ ಕಾಲೇಜ್ ಇದರಲ್ಲೆಲ್ಲ ಕ್ಲಾಸ್ ಇಲ್ಲದೆ ಇರೋವಾಗ ಎಲ್ಲ ಒಂದಷ್ಟು ಪ್ರೇಮ ಪತ್ರಗಳು ಬರ್ಕೊಟ್ಟಿದ್ದೀವಿ. ಯಾವ್ಯಾವ ಇನ್ಸಿಡೆಂಟ್ಸ್ಗಳಲ್ಲಿ ಬರ್ಕೊಟ್ಟಿದ್ದೀರಾ? ಲವ್ ಲೆಟರ್ಸ್ಗಳು ಎಷ್ಟು ಬರ್ಕೊಟ್ಟಿದ್ದೀರಾ ನೀವು? ಪ್ರೇಮ ಪತ್ರಗಳು ಬರ್ಕೊಟ್ಟಿದ್ದೀವಿ, ಕ್ಷಮಾಪಣಾ ಪತ್ರಗಳು ಬರ್ಕೊಟ್ಟಿದ್ದೀವಿ. ತಪ್ಪು ಮಾಡಿರೋ ಹುಡುಗರು ನಮ್ಮ ತಂದೆಗೆ ಒಂದು ಪತ್ರ ಬರೀಬೇಕು ಮಗ ಅಂದಾಗ ನಾನು ಹೇಳ್ತೀನಿ ನಿನ್ನ ಹ್ಯಾಂಡ್ ರೈಟಿಂಗಲ್ಲಿ ಬರೀ ಅನ್ನೋದು ಇದ್ದಾರೆ. ಇಲ್ಲ ಮಗ ನನ್ನ ಹ್ಯಾಂಡ್ ರೈಟಿಂಗ್ ಸರಿ ಇಲ್ಲ, ನೀನೇ ಹೇಳು ಅಂತ. ಮತ್ತು ಪರಿಸ್ಥಿತಿ ಕೆಟ್ಟದಾಗಿದ್ದಾಗ ದುಡ್ಡು ಕೇಳೋಕ್ಕಾಗದೆ ನನ್ನ ಕೈಯಲ್ಲಿ ಪತ್ರ ಬರೆಸಿದ್ದಾರೆ. ಆ ಪತ್ರ ಓದಿದ ತಕ್ಷಣ ಒಂದು 20,000 ರೂಪಾಯಿ ಅವ್ರಿಗೆ ದುಡ್ಡು ಅದರಲ್ಲಿ ನಮಗೊಂದಷ್ಟು ಕೊಟ್ಟು. ಸೊ ಅಂದರೆ ಅದೊಂದು ಖುಷಿನೇ ಬೇರೆ. ಈಗ ಪತ್ರ ಅನ್ನೋದು ಈಗ ಟೈಪಿಂಗಲ್ಲೂ ಇದೆ, ಅದನ್ನು ಸೆಂಡ್ ಮಾಡ್ತಾ ಇರ್ತಾರೆ. ಬಟ್ ಆವಾಗ ಬರವಣಿಗೆಯಲ್ಲಿ ಇತ್ತಲ್ಲ, ಮತ್ತು ತಂದೆಗೆ ಮಗ ಪತ್ರ ಬರೆಯೋದು, ಪ್ರೇಮ ಪತ್ರಗಳು ಬರೆಯೋದು, ಅದೊಂದು ಚೆನ್ನಾಗಿರುತ್ತೆ. ಅದು ನೆನಪುಗಳು. ಅದು ಕಾಲೇಜ್ ಡೇಸ್ ಅಲ್ಲಿ ಈ ತರದ ಹಾಡುಗಳೇನಾದ್ರು ಬರ್ಕೊಟ್ಟಿದ್ರೆ ಯಾರಿಗಾದ್ರೂ? ಇಲ್ಲ ಹಾಡುಗಳು ಅದು ಹಾಡುಗಳು ಬರೀಲಿಲ್ಲ, ಅಂದರೆ ಬರಲಿಲ್ಲ ನಮಗೆ. ಬಟ್ ಸಂಭಾಷಣೆ ಇನ್ನು ಬೇರೆ ಕಥನಗಳು ತುಂಬಾ ಇದಾಯಿತು. ಓಕೆ. ಆ್ಯಂಡ್ ಈಗ ಸಲಗಾದಲ್ಲಿ ಆಲ್ರೆಡಿ ಒಂದು ತುಂಬಾನೇ ರಾ ಆಗಿ ಕಲ್ಟ್ ಫ್ಯಾನ್ಸ್ಗಳನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಅಂತ ಹೇಳಿ ಒಳ್ಳೆ ಸಂಭಾಷಣೆಯನ್ನು ಬರ್ದು ಆಲ್ಮೋಸ್ಟ್ ನಿಮ್ಮ ಬೆಸ್ಟ್ ಎಷ್ಟು ಕೊಡೋದಕ್ಕಾಗುತ್ತೋ ಅಷ್ಟು ಕೊಟ್ಟಿದ್ರಿ ನೀವು. ಸೊ ಆ ಒಂದು ಮೂವಿಗೂ ಈ ಒಂದು ಮೂವಿಗೂ ಎಷ್ಟು ವ್ಯತ್ಯಾಸಗಳಿರ್ಬೋದು ಸಂಭಾಷಣೆಯಲ್ಲಿ, ಅಥವಾ ಸಿಮಿಲಾರಿಟೀಸ್ಗಳು ಎಷ್ಟಿರ್ಬೋದು, ಹೇಗೆ ಅಂತ ಹೇಳಿ ನಿಮ್ಗೊಂಥರ ಚಾಲೆಂಜ್ ಅಂತಲೇ ಹೇಳ್ಬೋದು. ಹೌದು, ಸಲಗ ವಿಚಾರದಲ್ಲಿ ಬಂದಾಗ ಅದರಲ್ಲೂ ಪಾತ್ರಗಳು ನಾನ್ ಆರ್ಟಿಸ್ಟ್ಗಳ ಕೈಯಲ್ಲಿ ಮಾಡಿಸಿದ್ದು, ಕಲಾವಿದರು ಅಲ್ಲದೆ ಇರೋರ ಕೈಯಲ್ಲಿ ಮಾಡಿಸಿದ್ದು. ಅದು ದುನಿಯಾ ವಿಜಯ್ ಅವರು ಮೊದಲನೇ ನಿರ್ದೇಶನದಲ್ಲೇ ಆ ಪ್ರಯೋಗ ಮಾಡಿದ್ದು. ಹೌದು, ಏಕೆಂದರೆ ಅವರು ಫೋಟೋ ಹಿಡ್ಕೊಂಡು ಒಂದಷ್ಟು ಜನ ನಿರ್ಮಾಪಕರು ನಿರ್ದೇಶಕರುಗಳ ಮನೆಗಳಿಗೆ ಓದೋರಲ್ವ. ಸೊ ಇವತ್ತು ಇನ್ನೊಬ್ಬ ಯಾರೋ ಕಲಾವಿದ ಹಂಗೆ ಬಂದು ನಮಗೊಂದು ಪಾತ್ರ ಕೊಡಿ ಅಂದಾಗ ಇವರು ಅವರಲ್ಲಿ ಕಾಣಿಸ್ಕೋತಾರೆ, ನಾನು ಇದೇ ಬಾಧೆ ಬಿದ್ದಿದ್ನಲ್ಲ ಅಂತ. ಸೊ ನಾನು ಆರ್ಟಿಸ್ಟ್ಗಳನ್ನ ಅವ್ರ ಜೊತೆಗೆ ಬ್ಲೆಂಡ್ ಮಾಡಿ, ಯಾರನ್ನ ಸ್ಟೇಜ್ ಆರ್ಟಿಸ್ಟ್ಗಳನ್ನ, ನುರಿತ ಕಲಾವಿದರನ್ನೆಲ್ಲ ಬ್ಲೆಂಡ್ ಮಾಡಿ ಮಾಡಿಸಿರೋದು. ಅವ್ರುಗಳ ಡೈಲಾಗ್ ಬಂದಾಗ ಸಲಗಾಗಿಂತಲೂ, ಬಟ್ ಈ ಕತೆ ವಿಚಾರದಲ್ಲಿ ಇದು ಸಲಗಾಗಿಂತೂ ಸ್ವಲ್ಪ ಘನವಾದ ಕತೆ. ಅದರಲ್ಲಿ ವೈಷಮ್ಯದ ಕತೆ ಇದ್ರೂ ಇದರಲ್ಲಿ ಒಂದು ಏರಿಯಾ, ಇನ್ನೊಂದಷ್ಟು ಯುವಕರ ಬಗ್ಗೆ ಇದ್ರದ್ದು. ಸೊ ಮಾತಿಗೆ ಒಂದು ಸವಾಲಂತೂ ಇತ್ತು. ಆ ಸವಾಲನ್ನ ಸ್ವೀಕರಿಸಿದ್ದೀವಿ, ಜನ ಸ್ವೀಕರಿಸ್ಬೇಕಷ್ಟೇ. ಆ್ಯಂಡ್ ಸರ್, ಡೈಲಾಗ್ಸ್ ಅಂತ ಹೇಳಿ ಬಂದಿದ ತಕ್ಷಣ ಡೈಲಾಗ್ ವಾರ್ಸ್ಗಳು ತುಂಬಾ ನಡೀತಾ ಇರುತ್ತೆ. ಇದು ಇವ್ರಿಗೆ ಹೇಳಿದ್ದು ಅವ್ರಿಗೆ ಹೇಳಿದ್ದು ಅಂತ ಅಂದ್ಬಿಟ್ಟು ಹೇಳಿ. ಬಟ್ ಆ ಥರದ್ದು ಏನಾದ್ರೂ ಸನ್ನಿವೇಶಗಳು ಈ ಒಂದು ಚಿತ್ರದಲ್ಲಿ ಇರ್ಬೋದಾ, ಅಥವಾ ಡೈಲಾಗ್ಸ್ಗಳೇನಾದ್ರು ಇರ್ಬೋದಾ ಅಂತ ಹೇಳಿ? ಇಲ್ಲ, ನಾವು ಆ ಥರದ್ದು ಏನು ಬರೆಯಲ್ಲ. ಈಗ ನಮ್ಗೆ ಹೂವು ಬಿಡಿಸೋ ಅಂತ ಕಳಿಸ್ತಾರೆ, ನಾವು ಬಿಡಿಸಿ ತರ್ತೀವಿ. ಅವರು ಕಿವಿಗೆ ಇಟ್ಕೊಂಡ್ಬಿಟ್ರೆ ನಾವೇನು ಮಾಡೋಕ್ಕಾಗಲ್ಲ. ನೀವು ಅವ್ರ ಕಿವಿಗೆ ಬರೀ ಹೂವು ಇಟ್ಕೊಳ್ಳಲ್ಲ, ಲಾಲ್ಬಾಗ್ನೂ ಇಟ್ಕೊಂಡ್ಬಿಟ್ಟಿರ್ತಾರೆ ಅವರು. ಇಲ್ಲ, ಆ ಥರದ್ದು ಟಾಂಗ್ ಏನಿಲ್ಲ. ಈಗ ನಮ್ಮ ಸ್ನೇಹಿತರು ಒಂದು 8 ಜನ ಇದ್ದರೆ ಅದರಲ್ಲಿ ಎಲ್ಲ ಹೀರೋಗಳ ಫ್ಯಾನ್ಸು ಇರ್ತೀವಿ. ಅವ್ರ ಹೀರೋ ಪಿಕ್ಚರ್ಗೆ ನಾವು ಹೋಗ್ತೀವಿ, ನಮ್ಮ ಹೀರೋ ಪಿಕ್ಚರ್ಗೆ ಅವರು ಹೋಗ್ತಾರೆ. ಚೆನ್ನಾಗಿದ್ರೆ ಎಲ್ಲರೂ ಒಟ್ಟಿಗೆ ಹೋಗ್ತೀವಿ. ಸೊ ಆ ಥರದ್ದು ಏನಿರಲ್ಲ. ಬಟ್ ಕೆಲವೊಬ್ರು ಹಂಗೆ ಹೇಳ್ತಿರ್ತಾರೆ. ಇವಾಗ ಯಾರೋ ನಾವು ಇನ್ನೊಬ್ರಿಗೆ ಹೇಳಿರೋದನ್ನ ಅದು ಅವ್ರು ಪರ್ಸ್ನಲ್ ಆಗಿ ತೊಗೊಂಡಾಗ ಹಂಗಾಗುತ್ತೆ. ಬಟ್ ನಮ್ಮ ಬರವಣಿಗೆ ವಿಚಾರದಲ್ಲಿ ನಾವು ಬರೆದಿರೋಂಥ ಯಾವುದು ಆ ಥರದ್ದು ಟಾಂಗು ಇನ್ನೊಬ್ಬರಿಗೆ ನೋಯಿಸೋ ಅಂಥ ಮಾತುಗಳು ಕಡಿಮೆನೆ.